ಬಂಗಾಳದಲ್ಲಿ ದೊಡ್ಡ ಬೆಳವಣಿಗೆ. 58 ಲಕ್ಷ ಮತದಾರರಿಗೆ ಗೇಟ್ ಪಾಸ್, ರಣರಂಗವಾಗುತ್ತಾ ಪಶ್ಚಿಮ ಬಂಗಾಳ. ನಮಸ್ಕಾರ ಸ್ನೇಹಿತರೆ, ಚುನಾವಣೆಯನ್ನ ಎದುರು ನೋಡ್ತಿರೋ ಪಶ್ಚಿಮ ಬಂಗಾಳದಲ್ಲಿ ಈಗ ದೊಡ್ಡ ಕುತೂಹಲ ಎತ್ತಿದೆ. ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತೀವಿ, ಅಕ್ರಮ ಮತದಾರರನ್ನ ಕಂಡು ಹಿಡಿತೀವಿ ಅಂತ ಹೇಳ್ತಿರೋ ಚುನಾವಣಾ ಆಯೋಗ ಈಗ ಭರ್ತಿ 58 ಲಕ್ಷ ಮತದಾರರ ಹೆಸರನ್ನ ಪಟ್ಟಿಯಿಂದ ಡಿಲೀಟ್ ಮಾಡಿದೆ. ಅವರಿಗೆ ವೋಟ್ ಹಾಕೋ ಹಕ್ಕೇ ಇಲ್ಲ ಅಂತ ಹೇಳಿದೆ. ಅವ್ರಿಗೆ ಅಂದ್ರೆ 58 ಲಕ್ಷ ಜನ ಇದಾರೆ ಅಂತಲ್ಲ, ಅಲ್ಲಿ ಒಟ್ಟು ಅಷ್ಟು ಅಮಾನ್ಯ ಎಂಟ್ರೀಸ್ ಅದರಲ್ಲಿ ಇದಾವೆ ಅಂತ. ಒಂದ್ ಕಡೆ ವಿಪಕ್ಷಗಳು ಈ ಪರಿಷ್ಕರಣೆ ವಿರುದ್ಧ ತೀವ್ರ ಪ್ರತಿಭಟನೆ ಮಾಡ್ತಿರೋ ಹೊತ್ತಲ್ಲಿ ಈ ಬೆಳವಣಿಗೆಯಾಗಿದೆ. ಬಂಗಾಳ ರಣರಂಗವಾಗೋ ಸೂಚನೆ ಸಿಗ್ತಾ ಇದೆ. ಈಗ ಆಲ್ರೆಡಿ ಟಿಎಂಸಿ ನಾಯಕರು ಇದು ಬಿಜೆಪಿಯ ಪಿತೂರಿ ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಆದ್ರೆ ಬಿಜೆಪಿ ಚುನಾವಣಾ ಆಯೋಗದ ಕ್ರಮವನ್ನ ಸ್ವಾಗತ ಮಾಡಿದೆ. 58 ಲಕ್ಷ ಇನ್ವ್ಯಾಲಿಡ್ ಹೆಸರುಗಳು ಪಟ್ಟಿಯಲ್ಲಿ ಇದ್ವು ಅಂತ ಚುನಾವಣಾ ಆಯೋಗ ಹೇಳ್ತಿರೋದು. ನಮ್ಮ ಉಡುಪಿ ಜಿಲ್ಲೆಯ ಜನಸಂಖ್ಯೆ ಒಟ್ಟು 5 ಪಟ್ಟಾಗುತ್ತೆ ಅಂತ ಅನ್ಕೊಳ್ಳಿ, ಅದಷ್ಟು ಡಿಲೀಟ್ ಆಗಿದೆ. ಬಂಗಾಳದ ಪಾಲಿಟಿಕ್ಸ್ ಅನ್ನ ಅಲುಗಾಡಿಸಿದೆ. 58 ಎಂಟ್ರೀಸ್ ಮತದಾರರ ಪಟ್ಟಿಯಲ್ಲಿ, ಅಷ್ಟು ಹೆಸರುಗಳು ಎಲ್ಲಿಂದ ಬಂದ್ವು, ಅವರು ಎಲ್ಲಿನವರು ಹಾಗಾದ್ರೆ ಅನ್ನೋ ಚರ್ಚೆ ನಡೀತಾ ಇದೆ. ಪಕ್ಕದಲ್ಲೇ ಬಾಂಗ್ಲಾದೇಶ ಬೇರೆ ಇದೆ. ಹೀಗಾಗಿ ಪಶ್ಚಿಮ ಬಂಗಾಳ ಸೂಕ್ಷ್ಮ ಸ್ಥಿತಿಯಲ್ಲಿದೆ. ಇದರ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ನ ಸ್ಥಿತಿಗತಿ ಏನು ಅಂತ ಕೂಡ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಸ್ನೇಹಿತರೆ, ಬಿಹಾರ ಚುನಾವಣೆ ನಂತರ ದೇಶದಲ್ಲಿ ಅಕ್ರಮ ಮತದಾರರನ್ನ ಕಂಡುಹಿಡಿಯೋಕೆ, ಫೇಕ್ ಎಂಟ್ರೀಸ್ ಅನ್ನ ತೆಗೆದುಹಾಕೋಕೆ, ಅಥವಾ ಮತದಾರ ಅಲ್ಲದೇ ಇರೋರು ಯಾರಾದ್ರೂ ಸೇರ್ಕೊಂಡಿದ್ರೆ ಅವ್ರನ್ನ ತೆಗೆದುಹಾಕೋಕೆ, ಮೃತಪಟ್ಟವರ ಹೆಸರುಗಳನ್ನ ತೆಗೆದುಹಾಕೋಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ SIR ಅನ್ನೋ ಕಾರ್ಯಕ್ರಮವನ್ನ ದೇಶಾದ್ಯಂತ ನಡೆಸ್ತಾ ಇದ್ದಾರೆ. 2 ಹಂತದಲ್ಲಿ 12 ರಾಜ್ಯಗಳಲ್ಲಿ ಇದನ್ನ ನಡೆಸ್ತಾ ಇತ್ತು. ಈಗ ಪಶ್ಚಿಮ ಬಂಗಾಳದಲ್ಲಿ 58 ಲಕ್ಷದಷ್ಟು ಹೆಸರುಗಳೇನಿದೆ ಮತದಾರರ ಪಟ್ಟಿಯಲ್ಲಿ, ಅದು ಇನ್ವ್ಯಾಲಿಡ್ ಅಂತ ಚುನಾವಣಾ ಆಯೋಗ ಹೇಳಿದೆ, ಅನರ್ಹ ಅಂತ. 58 ಲಕ್ಷ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದ ಒಟ್ಟು ಮತದಾರರ ಪೈಕಿ 8%. ಈ 58 ಲಕ್ಷದ ಪೈಕಿ 1,38,328 ಹೆಸರುಗಳು ಡೂಪ್ಲಿಕೇಟ್ ಮತ್ತು ನಕಲಿ ಅಂತ ಕೂಡ ಗೊತ್ತಾಗಿದೆ. ಫೇಕ್ ಐಡಿ, ಫೇಕ್ ಅಡ್ರೆಸ್ ಕೊಟ್ಟು ವೋಟರ್ ಲಿಸ್ಟ್ ಗೆ ಸೇರಿಸಿಕೊಂಡಿದ್ದಾರೆ. ಹಾಗೆ 24 ಲಕ್ಷಕ್ಕೂ ಅಧಿಕ ಮತದಾರರಿಗೆ ಜೀವನ ಇಲ್ಲ. ಆಲ್ರೆಡಿ ಮೃತಪಟ್ಟವರ ಹೆಸರು ಕೂಡ ಅರ್ಧಕ್ಕರ್ಧ ಇದೆ. ಈಗ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, 58 ಲಕ್ಷ ಎಷ್ಟು ದೊಡ್ಡ ನಂಬರ್ ಅಂತ ನಿಮ್ಗೆ ಅನಿಸಬಹುದು. ಮೊನ್ನೆ ಬಿಹಾರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಯ್ತಲ್ಲ, ಅದಕ್ಕೂ ಮುನ್ನ ಕೂಡ 60 ಲಕ್ಷಕ್ಕೂ ಅಧಿಕ, ಆಲ್ಮೋಸ್ಟ್ 63 ಲಕ್ಷ ಇಂತಹ ಇನ್ವ್ಯಾಲಿಡ್ ಎಂಟ್ರೀಸ್ ಅನ್ನ, ಅಂದ್ರೆ ಅನರ್ಹ ಹೆಸರುಗಳನ್ನ ಪಟ್ಟಿಯಿಂದ ರಿಮೂವ್ ಮಾಡಲಾಗಿದೆ. ರಿಮೂವ್ ಮಾಡಿದಾಗ ಬಿಹಾರದಲ್ಲಿ ಏನು ಗಲಾಟೆ ಆಗ್ಲಿಲ್ಲ. ಯಾರು ಕೂಡ ನಾನು ಬದುಕಿದ್ದೀನಿ, ನಾನು ಇದೇ ಊರಲ್ಲಿದ್ದೀನಿ, ನನ್ನ ಅಡ್ರೆಸ್ ಇದು, ನನ್ನ ವೋಟರ್ ಲಿಸ್ಟ್ ತೆಗೆದಿದ್ದಾರೆ ಅಂತ ಹೇಳಿ 100 ಜನ ಕೂಡ ಬಂದಿಲ್ಲ. ಸೊ ಅದರ ಅರ್ಥ ಏನು ಅಂದ್ರೆ, ನಿಮಗೆ ಹ್ಯೂಜ್ ನಂಬರ್ ರೀತಿ ಕಾಣಿಸ್ತಿರ್ಬೋದು 58 ಲಕ್ಷ ಅಂತ. ಬಿಹಾರದಲ್ಲಿ ಇನ್ನೂ 60 ಲಕ್ಷಕ್ಕೂ ಅಧಿಕ ಇತ್ತು. ಅಲ್ಲಿ ರಿಮೂವ್ ಆಗಿ ಎಲೆಕ್ಷನ್ ಕೂಡ ಸುಸೂತ್ರವಾಗಿ ನಡೆದು ಹೋಗಿದೆ. ಹಾಗಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಅಷ್ಟು ಮತದಾರರನ್ನ ತೆಗೆದು ಹಾಕ್ತಿದ್ದಾರೆ ಅಂತ ಅಲ್ಲ, ಅಷ್ಟು ಎಂಟ್ರೀಸ್, ಅಷ್ಟು ಹೆಸರುಗಳು ರಿಮೂವ್ ಆಗಿದೆ. ಡಬಲ್ ಎಂಟ್ರಿ, ತ್ರಿಬಲ್ ಎಂಟ್ರಿ, ಫೇಕ್ ಎಂಟ್ರಿ, ಮೃತಪಟ್ಟವರ ಹೆಸರುಗಳು, ಕೆಲವು ಒಂದಷ್ಟು ಅದರಲ್ಲಿ ಅಕ್ರಮ ಮತದಾರರು ಕೂಡ ಇರಬಹುದು ಅಥವಾ ಅಕ್ರಮ ವಲಸಿಗರು ಕೂಡ ಇರಬಹುದು. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿ ಅಕ್ರಮ ಬಾಂಗ್ಲಾದೇಶಿಯರು ವಲಸಿಗರು ಬಂದು ಸೇರ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಬಿಜೆಪಿ ಕೂಡ ಇದನ್ನ ಹೇಳ್ತಾ ಇದೆ ತೀವ್ರವಾಗಿ. ಬಿಜೆಪಿ ಮತ್ತು ಟಿಎಂಸಿ ನಡುವೆ ತೀವ್ರ ವಾಕ್ಸಮರಕ್ಕೂ ಇದು ಕಾರಣ ಆಗಿದೆ. ಇದರ ನಡುವೆ ಈ ಬೆಳವಣಿಗೆ ಆಗ್ತಿರೋದು. ಅದರಲ್ಲೂ ಕೂಡ ಮುಂದಿನ ವರ್ಷವೇ ಬಂಗಾಳದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇದೆ. ದಶಕದಿಂದ ಅಲ್ಲಾಡದೆ ಕೂತಿರೋ ಮಮತಾ ಬ್ಯಾನರ್ಜಿ ಇದ್ದಾರೆ. ಲಾಸ್ಟ್ ಟೈಮೇ ಬಿಜೆಪಿ ಕಳೆದ ಎಲೆಕ್ಷನ್ ನಲ್ಲೇನೆ ಸಿಕ್ಕಾಪಟ್ಟೆ ಫೈಟ್ ಮಾಡಿತ್ತು, ಗೆಲ್ಲಬೇಕು ಬಂಗಾಳವನ್ನ ಅಂತ ಹೇಳಿ. ಆದರೆ ಆಗಿರಲಿಲ್ಲ, 100 ಕ್ರಾಸ್ ಮಾಡಕ್ ಆಗಿರಲಿಲ್ಲ. ಈ ಸಲ ಬಿಜೆಪಿ ತೀವ್ರ ಪ್ರಯತ್ನ ನಡೆಸ್ತಾ ಇದೆ. ಆ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪ, ಅಕ್ರಮ ವಲಸಿಗರ ವಿಚಾರ, ಚುನಾವಣಾ ಆಯೋಗದ SIR ಬಂಗಾಳದಲ್ಲಿ ಪರ್ಫೆಕ್ಟ್ ಸ್ಟಾರ್ಮ್ ಅನ್ನ, ಪ್ರಚಂಡವಾದ ರಾಜಕೀಯ ಬಿರುಗಾಳಿಯನ್ನ ಉಂಟು ಮಾಡಿದೆ. ಇಲ್ಲಿ ಅಕ್ರಮ ವಲಸಿಗರ ವಿಚಾರಕ್ಕೆ ಬಂದಾಗ ಸ್ನೇಹಿತರೆ, ಮುಂಚಿನಿಂದಲೂ ಇದೆ. ಅದೊಂದು ಲೆವೆಲ್ಗೆ ಫ್ಯಾಕ್ಟ್ ಕೂಡ ಹೌದು. ಆದರೆ ಪ್ರಾಪರ್ ನಂಬರ್ ಇಲ್ಲ, ಕರೆಕ್ಟ್ ಆಗಿ ಲೆಕ್ಕನೇ ಆಗಿಲ್ಲ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಆದರೆ ದಕ್ಷಿಣ 24 ಪರಗಣ ಜಿಲ್ಲೆಗಳು, ನಾದಿಯಾ, ಮಾಲ್ಡಾ, ಮುರ್ಷಿದಾಬಾದ್, ಇಲ್ಲಿ ಹೆವಿ ಇದ್ದಾರೆ ಅನ್ನೋದು, ಹಾಗೂ ದೇಶದ ನಾಗರಿಕರ ಹಕ್ಕುಗಳನ್ನ ಕಿತ್ಕೊಳ್ತಿದ್ದಾರೆ ಅನ್ನೋದು ಬಿಜೆಪಿ ಮಾಡ್ತಿರೋ ಆರೋಪ. ಹಾಗಂತ ಮಮತಾ ಬ್ಯಾನರ್ಜಿ ಅವರು ಈ ಹಿಂದೆ ಇದನ್ನ ಹೇಳಿರ್ಲಿಲ್ವಾ? ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರು ಕೂಡ MP ಆಗಿದ್ದಾಗ, ಸಂಸದೆಯಾಗಿದ್ದಾಗ 2005ನೇ ಇಸವಿಯಲ್ಲಿ ಮಾತನಾಡ್ತಾ, ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ವಲಸಿಗರಿದ್ದಾರೆ, ಅದು ಅಪಾಯಕಾರಿ, ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿ ದೇಶದ ಪಾರ್ಲಿಮೆಂಟ್ನಲ್ಲೇ ಹೇಳಿದ್ರು. ಆಗ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇತ್ತು. ಲಾಲ್ ಕೃಷ್ಣ ಅಡ್ವಾಣಿ ಅವರು ಕೂಡ ಬಂಗಾಳದ ಗವರ್ನರ್ಗೆ ಒಂದು ಪತ್ರವನ್ನ ಬರೆದಿದ್ರು. ಬಾಂಗ್ಲಾದಿಂದ ಅಕ್ರಮವಾಗಿ ವಲಸೆ ಬಂದ ಲಕ್ಷಾಂತರ ಜನ ವೋಟರ್ ಲಿಸ್ಟ್ ಸೇರ್ಕೊಂಡಿದ್ದಾರೆ, ಅವರು ದೇಶದ ಭದ್ರತೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯ ಅಂತ ಹೇಳಿದ್ರು. ಕಾಂಗ್ರೆಸ್ನ ಮಾಜಿ ಶಾಸಕ ಅಬ್ದುಲ್ ಮನ್ನನ್ ಕೂಡ ಕೋಲ್ಕತ್ತಾ ಹೈಕೋರ್ಟ್ಗೆ ದೂರು ಕೊಟ್ಟು ಕೇವಲ 65 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ 40 ಲಕ್ಷಕ್ಕೂ ಅಧಿಕ ಕಳ್ಳ ಮತದಾರರಿದ್ದಾರೆ ಅನ್ನೋ ಆರೋಪಗಳನ್ನ ಮಾಡಿದ್ರು.
ಅಷ್ಟೇ ಅಲ್ಲ, SIR ಶುರುವಾದಾಗಲೂ ಕೂಡ ನೂರಾರು ಆಧಾರ್ ಕಾರ್ಡ್ಗಳು, ವೋಟರ್ ಕಾರ್ಡ್ಗಳು ಕೆರೆಯಲ್ಲಿ ಬಿದ್ದಿದ್ದನ್ನು ನಾವು ರಿಪೋರ್ಟ್ಸ್ ನೋಡಿದ್ವಿ. ಸೊ ವೆಸ್ಟ್ ಬೆಂಗಾಲ್ನಲ್ಲಿ ಕೋಲ್ಕತ್ತಾ ಮತ್ತು ಸುತ್ತಮುತ್ತಲಿನ ಸಮೀಪ ಹಾಗೂ ಬಾರ್ಡರ್ ಜಿಲ್ಲೆಗಳಲ್ಲೂ ಕೂಡ ಅಕ್ರಮ ವಲಸಿಗರಿರೋದು ನಿಜ. ಆ ನಂಬರ್ಸ್ ಸ್ಪಷ್ಟ ಇಲ್ಲ ಅಷ್ಟೇ. ಅದೇ ಕಾರಣಕ್ಕೆ ಒಬ್ಬೊಬ್ಬರು ಒಂದೊಂದು ನಂಬರ್ ಕೊಟ್ಕೊಂಡು ಅವ್ರದ್ದೇ ಆದ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಹಾಗಿದ್ರೆ ಇದು ಚುನಾವಣೆಯ ದಿಕ್ಕನ್ನು ಬದಲಿಸುತ್ತಾ? ಸ್ನೇಹಿತರೆ, ಮೊದಲಿಗೆ ನಾವೊಂದಷ್ಟು ನಂಬರ್ಸ್ ಗಮನಿಸಬೇಕು. ಇತ್ತೀಚೆಗೆ ಪಶ್ಚಿಮ ಬಂಗಾಳ ಚುನಾವಣೆ ಅಂತ ಅಂದರೆ ಅಲ್ಲಿ BJP ವರ್ಸಸ್ TMC ಅನ್ನೋ ವಾತಾವರಣ ಇದೆ. ಕಮ್ಯುನಿಸ್ಟರು ಕಾಂಗ್ರೆಸ್ಸಿಗರು ಮೂಲೆ ಗುಂಪಾಗಿದ್ದಾರೆ. ಫೈಟ್ ಇರೋದು ಕಮಲ ಮತ್ತು ಜಾಜಿ ಮಲ್ಲಿಗೆ ನಡುವೆ, ಅಂದರೆ BJP ಮತ್ತು TMC ನಡುವೆ. ವೋಟ್ ವಿಚಾರ ಬಂದಾಗ ಇಬ್ಬರಿಗೂ 40ರಿಂದ 60 ಲಕ್ಷ ಮತದಾರರ ಗ್ಯಾಪ್ ಇದೆ. ಅಫ್ಕೋರ್ಸ್ ಈಗ ಜಸ್ಟ್ 20 ಲಕ್ಷ ಗ್ಯಾಪ್ ಇದೆ ಅಂತ BJP ನಾಯಕ ಸುವೇಂದು ಅಧಿಕಾರಿ ಹೇಳ್ತಾ ಇದ್ದಾರೆ. ಆದರೆ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿ ತೆಗೆದಾಗ 40ರಿಂದ 60 ಲಕ್ಷ ಅಂತರ ಇದೆ. ಉದಾಹರಣೆಗೆ 2021ರಲ್ಲಿ ಮಮತಾ ಬ್ಯಾನರ್ಜಿ 48.02% ವೋಟ್ ತಗೊಂಡು 2,89 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡ್ಕೊಂಡಿದ್ರು. ಇದಕ್ಕೆ ಪ್ರತಿಯಾಗಿ BJP 38.15% ವೋಟ್ ಶೇರ್ ಪಡ್ಕೊಂಡಿತ್ತು. 2,29 ಲಕ್ಷ ವೋಟ್ಸ್ ಅನ್ನ ಪಡ್ಕೊಂಡಿತ್ತು. ಸೊ ವಿಧಾನಸಭೆಯಲ್ಲಿ ಇಬ್ಬರ ನಡುವೆ 60 ಲಕ್ಷಕ್ಕೂ ಅಧಿಕ ಮತದಾರರ ಅಂತರ ಇದೆ. ಇದೇ ಸೂತ್ರವನ್ನು ಲೋಕಸಭಾ ಚುನಾವಣೆಗೆ ಅಪ್ಲೈ ಮಾಡಿದ್ರೆ 42 ಲಕ್ಷಕ್ಕೂ ಅಧಿಕ ಮತದಾರರ ಅಂತರ BJP ಮತ್ತು TMC ನಡುವೆ ಇದೆ. 294 ಸೀಟ್ ಇರುವ ಪಶ್ಚಿಮ ಬಂಗಾಳದಲ್ಲಿ 215 ಸೀಟಲ್ಲಿ BJP TMC ನಡುವೆ ನೇರ ಹಣಾಹಣಿ ಇದೆ. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಪಶ್ಚಿಮ ಬಂಗಾಳ BJP ಪಾಲಿಗೆ ನೆಕ್ಸ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್. 42 ಲೋಕಸಭಾ ಸೀಟ್ಸ್ ಇರೋ ರಾಜ್ಯ. ಅಲ್ಲಿ 18 ಗೆದ್ದಿದ್ರು 2019ರಲ್ಲಿ. ಆದರೆ 2024ಕ್ಕೆ ಬಂದಾಗ ಡೌನ್ ಆಗಿತ್ತು BJP. 6 ಸೀಟ್ ಕಮ್ಮಿಯಾಗಿ 12ಕ್ಕೆ BJP ಇಳಿದಿತ್ತು. ಬಿಹಾರ ಗೆಲುವಿನ ಬಳಿಕ PM ಏನು ಹೇಳಿದ್ರು? ಬಂಗಾಳಕ್ಕೆ ದಾರಿ ಓಪನ್ ಆಗಿದೆ ಬಿಹಾರದಿಂದ ಅಂತ ಹೇಳಿದ್ರು. ಸೊ BJP ಕೂಡ ಫುಲ್ ಎಫರ್ಟ್ ಹಾಕೋದು ಗ್ಯಾರಂಟಿ. ಲಾಸ್ಟ್ ಟೈಮ್ ನೋಡಿ, ಪೂರ್ಣ ಬಹುಮತ ಕೂಡ ಬರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಬಹುಮತಕ್ಕಿಂತ ಸ್ವಲ್ಪ ಹಿಂದೆ ಉಳಿತು BJP ಏಕಾಂಗಿಯಾಗಿ. NDAಗೆ ಬಹುಮತ ಬಂತು. ಸೊ ಮತ್ತೆ ಅವರು ಕೇಂದ್ರದಲ್ಲಿ ಪೂರ್ಣ ಬಹುಮತದ ಸರ್ಕಾರವನ್ನು ಇನ್ನೊಂದ್ಸಲಿ ಮಾಡಬೇಕು ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಎಲೆಕ್ಷನ್ 2029 ಲೋಕಸಭಾ ಚುನಾವಣೆ ಅದು ಬರಬೇಕಾದ್ರೆ ಅಂತೂ ಕೂಡ ಸ್ನೇಹಿತರೆ ಏನಾಗಿರುತ್ತೆ, 15 ವರ್ಷಗಳ ಆಡಳಿತ ಆಗಿರುತ್ತೆ BJP ಅಥವಾ NDA, ಅದು ಮೋದಿ ಸರ್ಕಾರದ್ದು. ಆ್ಯಂಟಿ ಇನ್ಕಂಬನ್ಸಿ ಅನ್ನೋ ಫ್ಯಾಕ್ಟರ್ ಆಕ್ಟಿವೇಟ್ ಆಯಿತು ಅಂದರೆ ಅದು 15 ವರ್ಷಗಳ ಭಾರವನ್ನು, ಮೆಮರಿಯ ಭಾರವನ್ನು ತಗೊಂಡೇ ಬರುತ್ತೆ. ಸೊ ಆಲ್ರೆಡಿ ತುಂಬ ಹೈ ಸ್ಟ್ರೈಕ್ ರೇಟ್ನೊಂದಿಗೆ ಗೆದ್ದಿರೋ ರಾಜ್ಯಗಳಲ್ಲಿ ಲಾಸಸ್ ಆಗಬಹುದು ಒಂದಷ್ಟು. ಕಳೆದ ಬಾರಿ UPಲಿ ಆಯಿತು, ಹೌದಾ, ಬಂಗಾಳದಲ್ಲೂ ಆಯಿತು. ಸೊ ಅದೇ ರೀತಿ BJPಯ ಸ್ಟ್ರಾಂಗ್ ಹೋಲ್ಡ್ಸಲ್ಲಿ ಮತ್ತೆ ಏನಾದರೂ ಕೆಲವು ಕಡೆ ಲಾಸಸ್ ಆಯಿತು ಅಂದರೆ ರಿಕವರ್ ಮಾಡ್ಕೊಳ್ಳೋಕ್ಕೆ ಹೊಸ ಟೆರಿಟರಿಗಳಲ್ಲಿ ಜಾಸ್ತಿ ಸೀಟ್ ಗೆಲ್ಲಬೇಕು. ಅದಕ್ಕೆ ದೊಡ್ಡ ರಾಜ್ಯಗಳು ತುಂಬ ಇಂಪಾರ್ಟೆಂಟ್. ಬಂಗಾಳ ವೆರಿ ಕ್ರೂಷಿಯಲ್. BJPಯನ್ನು ಸ್ವಲ್ಪ ಮಟ್ಟಿಗೆ ಓಪನ್ ಅಪ್ ಆಗಿ ಅಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡಿರೋ ರಾಜ್ಯ ಬಂಗಾಳ. ಅಲ್ಲಿ ಫುಲ್ ಥ್ರೋಟಲ್ ಹೋಗಬೇಕು, ಮ್ಯಾಕ್ಸಿಮೈಸ್ ಮಾಡಬೇಕು ಗೇನ್ಸನ್ನು ಅನ್ನೋದು BJP ಲೆಕ್ಕಾಚಾರ ಇದ್ದೇ ಇರುತ್ತೆ. ಹಾಗಾಗಿ ಅದಕ್ಕೂ ಮುನ್ನ ನಡೆಯೋ 2026ರ ವಿಧಾನಸಭಾ ಚುನಾವಣೆ ಇದೆಯಲ್ಲ, ಅದು ಭಯಾನಕ ಕಾಳಗವನ್ನು ಎರಡು ಕಡೆ ನೋಡೋಕೆ ನಾವು ಸಿಗಬಹುದು. ಲಾಸ್ಟ್ ಟೈಮ್ ಪ್ರಶಾಂತ್ ಕಿಶೋರ್ ವರ್ಕ್ ಮಾಡಿದ್ರು TMC ಪರವಾಗಿ ಸ್ಟ್ರಾಟಜಿಸ್ಟ್ ಆಗಿ. ಕೆಲ ಹೊಬೆ ಆಡಕ್ಕೆ ರೆಡಿ ನಾನು ಅಂತ ಮಮತಾ ಬ್ಯಾನರ್ಜಿ ಹತ್ರ ಸೀರೆ ಹಾಕೊಂಡು ನಿಂತ್ಕೊಂಡು ಕಾಲ ಹತ್ರ ಫುಟ್ಬಾಲ್ ಇಟ್ಕೊಂಡು ಹಿಂಗೆ ನಿಂತಿದ್ರು ಮಮತಾ ಬ್ಯಾನರ್ಜಿ ಎಲ್ಲ ಕಡೆ ಪೋಸ್ಟರ್ಗಳಲ್ಲಿ. ಹೊರಗಿನವರು ಅಂತ BJPಯನ್ನು ಬಿಂಬಿಸಿ ಅವರು ಅದ್ಭುತವಾಗಿ ಗೆದ್ದು ತೋರಿಸಿದ್ರು. ಪ್ರಶಾಂತ್ ಕಿಶೋರ್ಗೂ ದೊಡ್ಡ ಗೆಲುವಾಗಿತ್ತು ಅದು. ಆದರೆ ಈ ಸಲ ಪ್ರಶಾಂತ್ ಕಿಶೋರ್ ಇಲ್ಲ. ಅವರು ನಾನು ಇನ್ಯಾರಿಗೂ ಈ ಸ್ಟ್ರಾಟಜಿ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ. ಅವರು ಅವ್ರದ್ದೇ ಪೊಲಿಟಿಕಲ್ ಪಾರ್ಟಿ ಬಿಲ್ಡ್ ಮಾಡೋದ್ರಲ್ಲಿದ್ದಾರೆ. ಹಾಗಾಗಿ ಬಂಗಾಳದ ಕಾಳಗ ಮುಂದಿನ ದಿನಗಳಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ಮಾಹಿತಿಯನ್ನು ತಲುಪಿಸುವ ಪ್ರಯತ್ನವನ್ನು ಮಾಡ್ತೇವೆ. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಹಾಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಈ SIRನ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ, ಹಾಗೆ ಬಂಗಾಳದ ಪಾಲಿಟಿಕ್ಸ್ಗೆ ಮತ್ತು ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಂತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.